ಈ ಚಾನಲ್ನಲ್ಲಿ ನಾನು ನಿಮಗೆ HTML ಅಂದ್ರೆ ಏನು, ಅದನ್ನ ಹೇಗೆ ತುಂಬ ಈಸಿಯಾಗಿ ಕಲಿಯೋದು ಅಂತ ಹೇಳ್ಕೊಡ್ತೀನಿ. ನೀವು HTMLನ ಪೂರ್ತಿಯಾಗಿ ಕಲಿಬೇಕಂದ್ರೆ ಈ HTML ಪ್ಲೇಲಿಸ್ಟಲ್ಲಿ ಬರೋ ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಕಲಿತೀವಿ? ಇವತ್ತಿನ ಕ್ಲಾಸ್ನಲ್ಲಿ HTML ಇಂಟ್ರೊಡಕ್ಷನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಯಾವ್ಯಾವ ಟಾಪಿಕ್ಸ್ನ ಕವರ್ ಮಾಡ್ತೀನಿ? ಹಿಸ್ಟ್ರಿ ಆಫ್ HTML. ನಾವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋಕ್ಕೂ ಮುಂಚೆ ಅದರ ಹಿಸ್ಟ್ರಿ ತಿಳ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಹಿಸ್ಟ್ರಿ ಆಫ್ HTMLನ ಹೇಳ್ಕೊಡ್ತೀನಿ. ವಾಟ್ ಈಸ್ HTML? ಅದನ್ನ ಕೂಡ ನಾನು ಇಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ HTML ಅನ್ನೋ ವರ್ಡ್ ಅಬ್ರಿವೇಷನ್ ಅಂದರೆ HTML ಅಂದರೆ ಏನು, ಅದನ್ನ ತುಂಬ ಡೀಟೇಲ್ಡ್ ಆಗಿ ಹಾಗೂ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವೈ ಶುಡ್ ವಿ ಲರ್ನ್ HTML ಕಲಿಯಿಂದ ಏನು ಯೂಸ್ ಇದೆ ಅದನ್ನ ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದೆಲ್ಲದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನನ್ನ HTML ಎಲ್ಲ ಹೊಸ ವಿಡಿಯೋಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. HTML ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. HTML ವಾಸ್ ಕ್ರಿಯೇಟೆಡ್ ಬೈ ಟಿಮ್ ಬರ್ನ್ಸ್-ಲೀ ಇನ್ ದ ಇಯರ್ 1991. ಟಿಮ್ ಬರ್ನ್ಸ್-ಲೀ ಅವರು ಫಸ್ಟ್ HTML ಕ್ರಿಯೇಟ್ ಮಾಡ್ತಾರೆ ಇನ್ ದ ಇಯರ್ 1991 ಅಲ್ಲಿ. ಬಟ್ ಇದು ಅಫಿಷಿಯಲ್ ರಿಲೀಸ್ ಆಗೋದು ಇನ್ ದ ಇಯರ್ 1995 ಆಸ್ ದ ವರ್ಷನ್ HTML 2.0. ಅಫಿಷಿಯಲ್ ರಿಲೀಸ್ ಆದರೂ 1995 ಅಲ್ಲಿ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ ಅಷ್ಟು ಬೇಡಿಕೆ ಇರೋದಿಲ್ಲ. ಸೊ HTML ಆ ಟೈಮಲ್ಲಿ ಯಾರೂ ತುಂಬ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲ್ಲ. ಬಟ್ ಇನ್ ದ ಇಯರ್ 1999 ಅಲ್ಲಿ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ಗೆ ಡ್ರಾಸ್ಟಿಕ್ ಚೇಂಜಸ್ ಆಗಿರುತ್ತೆ. ತುಂಬ ಜನ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ HTML ವರ್ಷನ್ 4 ರಿಲೀಸ್ ಆಗುತ್ತೆ. ದಿಸ್ ವಾಸ್ ದ ಮೇಜರ್ ವರ್ಷನ್ ಆಫ್ HTML ಆಗುತ್ತೆ. ನಾವು ಇವಾಗ ಯೂಸ್ ಮಾಡ್ತಿರೋ ವರ್ಷನ್ HTML 5.0. ಇದು ಪಬ್ಲಿಷ್ ಆಗಿದೆ ಇಯರ್ 2012. ಸೊ ನಾನು ಈ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ HTML 4 ಹಾಗೂ HTML 5ಗೆ ಏನು ಡಿಫ್ರೆನ್ಸಸ್ ಇದೆ, HTML 5 HTML 4ಗಿಂತ ಹೇಗೆ ಬೆಟರ್ ಆಗುತ್ತೆ ಅದನ್ನ ನಾನು ಈ ಪ್ಲೇಲಿಸ್ಟ್ನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. HTML ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಆಲ್ರೆಡಿ ಸೆಟ್ ಆಫ್ ವೆಬ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು. ಎರಡು ವೆಬ್ ಅಪ್ಲಿಕೇಶನ್ಸ್ನ ಹೇಗೆ ಬಿಲ್ಡ್ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನಾವು ಯಾವುದೇ ಒಂದು ವೆಬ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಂದ್ರೆ ನಮಗೆ ಫಸ್ಟ್ ಆ್ಯಂಡ್ ಮೋಸ್ಟ್ ಒಂದು ಪ್ರೈಮರಿ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗುತ್ತೆ. ಆ ಪ್ರೈಮರಿ ಲ್ಯಾಂಗ್ವೇಜ್ HTML ಗೊತ್ತಿದ್ರೆ ಮಾತ್ರ ನಾವು ವೆಬ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಬಿಲ್ಡ್ ಮಾಡೋದಕ್ಕಾಗಲ್ಲ. ಸೊ ಒಂದು ಅಫಿಷಿಯಲ್ ಡೆಫಿನೇಷನ್ ಆಫ್ HTML ನೋಡೋಣ. HTML ಅಂದರೆ ಏನು? HTML is the markup language used to display web pages on the internet. Also, web pages are composed of HTML, which is used to display the text, images or other resource through a browser. ಈ ಎರಡು ಸೆಂಟೆನ್ಸ್ ಮೀನಿಂಗ್ ಏನಂದರೆ, ನಾವು ಯಾವುದೇ ಒಂದು ವೆಬ್ ಪೇಜ್ ಬಿಲ್ಡ್ ಮಾಡಿದ್ರೆ ಆ ವೆಬ್ ಪೇಜ್ ಒಳಗಡೆ ಏನೇನಿರುತ್ತೆ, ನಾವು ಒಂದು ವೆಬ್ ಪೇಜ್ ಒಳಗಡೆ ಒಂದು ಇಮೇಜ್ ಹಾಕ್ಬೋದು, ಒಂದು ಟೆಕ್ಸ್ಟ್ ಹಾಕ್ಬೋದು, ಒಂದು ಲಿಂಕ್ ಹಾಕ್ಬೋದು. ಲಿಂಕ್ ಅಂದರೆ ನಾವು ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ಪೇಜಿಂದ ಮತ್ತೊಂದು ಪೇಜ್ಗೆ ಹೋಗುತ್ತೆ. ಈ ಎಲ್ಲ ಫಂಕ್ಷನಾಲಿಟೀಸ್ನ ನಾವು HTML ಯೂಸ್ ಮಾಡಿಕೊಂಡು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಅಮೆಝಾನ್ ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಓಕೆ, ಇದು ಒಂದು ವೆಬ್ ಪೇಜ್. ಓಕೆ, ಈ ವೆಬ್ ಪೇಜ್ನ ಬಿಲ್ಡ್ ಮಾಡೋದು HTML ಯೂಸ್ ಮಾಡಿಕೊಂಡು. ನಾವು HTML ಯೂಸ್ ಮಾಡ್ಕೊಂಡು ವೆಬ್ ಪೇಜ್ ಬಿಲ್ಡ್ ಮಾಡಿದ್ರೆ ವೆಬ್ ಪೇಜ್ನಲ್ಲಿ ಏನೇನೆಲ್ಲ ಹಾಕ್ಬೋದು ಅಂದರೆ, ಒಂದು ಇಮೇಜ್ ಹಾಕ್ಬೋದು, ಒಂದು ಟೆಕ್ಸ್ಟ್ ಹಾಕ್ಬೋದು, ಒಂದು ಲಿಂಕ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಮೊಬೈಲ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಸೊ ಈ ಥರ ಫಂಕ್ಷನಾಲಿಟೀಸ್ನ ನಾವು HTML ಯೂಸ್ ಮಾಡಿಕೊಂಡು ಮಾಡ್ಬೋದು. ನಮಗೆ HTML ಗೊತ್ತಿಲ್ಲ ಅಂತಂದರೆ ನಾವು ಈ ಥರ ಫಂಕ್ಷನಾಲಿಟೀಸ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ, HTML ಇಸ್ ದ ಬೇಸಿಕ್ ಲ್ಯಾಂಗ್ವೇಜ್ ಫಾರ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. HTML ಅಂದರೆ ಏನು ಅದನ್ನ ತಿಳ್ಕೊಂಡ್ವಿ. ಇವಾಗ HTML ಅಬ್ರಿವೇಷನ್ ಬಗ್ಗೆ ತಿಳ್ಕೊಳ್ಳೋಣ. HTML ಸ್ಟ್ಯಾಂಡ್ಸ್ ಫಾರ್ ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಹೈಪರ್ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಏನು? ಈ 3 ವರ್ಡ್ ಮೀನಿಂಗ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಹೈಪರ್ಟೆಕ್ಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎನಿ ಟೆಕ್ಸ್ಟ್ ಇನ್ ದ ವೆಬ್ ಪೇಜ್ ವೆನ್ ಕ್ಲಿಕ್ಡ್ ಆನ್ ಇಟ್ allows to navigate to another web page. That text can be called as hypertext. For example, ನೀವು ಕ್ರೋಮಲ್ಲಿ ಸತ್ಯ ನಡೆಯಲ್ಲ ಅಂತ ಟೈಪ್ ಮಾಡಿದ್ರೆ ಲಿಸ್ಟ್ ಆಫ್ ರಿಸಲ್ಟ್ಸ್ ಬರುತ್ತೆ. ವಿಕಿಪೀಡಿಯಾ ಓಪನ್ ಮಾಡಿದಾಗ ನಿಮಗೆ ಈ ವೆಬ್ ಪೇಜ್ ಕಾಣುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಸೆಟ್ ಆಫ್ ಟೆಕ್ಸ್ಟ್ ಇದೆ ವಿಚ್ ಇಸ್ ಇನ್ 2 ಕಲರ್ಸ್. ಒಂದು ಬ್ಲ್ಯಾಕ್ ಕಲರ್ ಇದೆ, ಇನ್ನೊಂದು ಬ್ಲೂ ಕಲರ್ ಇದೆ. ನೀವು ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ಆ್ಯಕ್ಷನ್ ಆಗೋದಿಲ್ಲ. ಬಟ್ ನೀವು ಇದು ಬ್ಲೂ ಕಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ವೆಬ್ಸೈಟಲ್ಲಿ ಯಾವುದೇ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಆ ವೆಬ್ ಪೇಜಿಂದ ಮತ್ತೊಂದು ವೆಬ್ ಪೇಜ್ಗೆ ಕರ್ಕೊಂಡು ಹೋದರೆ ಆ ಟೆಕ್ಸ್ಟ್ನ ಹೈಪರ್ ಟೆಕ್ಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಬ್ರೌಸರಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸತ್ಯ ನಡೆಯಲ್ಲ ಅಂತ ಸರ್ಚ್ ಮಾಡೋಣ. ಸೊ ಲಿಸ್ಟ್ ಆಫ್ ರಿಸಲ್ಟ್ಸ್ ಬಂತು. ಇಲ್ಲಿ ವಿಕಿಪೀಡಿಯಾ ಓಪನ್ ಮಾಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ವೆಬ್ ಪೇಜ್ನಲ್ಲಿ ಸತ್ಯನಾರಾಯಣ ನಡೆಯಲ್ಲ
ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮೈಕ್ರೋಸಾಫ್ಟ್. ಸೊ ಆ ಥರ ತುಂಬ ವರ್ಡ್ಸ್ ಇದೆ. ಸೊ ಇಲ್ಲಿ ಮಿಕ್ಸ್ಚರ್ ಆಫ್ ಟೂ ಕಲರ್ಸ್ ಇದೆ, ಒಂದು ಬ್ಲ್ಯಾಕ್ ಕಲರ್ ಆ್ಯಂಡ್ ಬ್ಲೂ ಕಲರ್. ನಾನು ಬ್ಲ್ಯಾಕ್ ಕಲರ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ಆ್ಯಕ್ಷನ್ ಆಗೋದಿಲ್ಲ. ಬಟ್ ನಾನು ಈ ಮೈಕ್ರೋಸಾಫ್ಟ್ ಅಂತ ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಮತ್ತೊಂದು ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಯಿತು. ಸೊ ಆ ವರ್ಡ್ನ ನಾವೇನಂತ ಕರಿಬೋದು, ಹೈಪರ್ ಟೆಕ್ಸ್ಟ್ ಅಂತ ಕರಿಬೋದು. ಅದಕ್ಕೊಂದು ಸ್ಪೆಷಾಲಿಟಿ ಪವರ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೈಕ್ರೋಸಾಫ್ಟ್ ಪೇಜ್ಗೆ ನಾವು ಇವಾಗ ಬಂದಿದ್ದೀವಿ. ಇಲ್ಲಿ ನಾನು ಇನ್ನೊಂದು ಮೇಲೆ ಕ್ಲಿಕ್ ಮಾಡ್ತೀನಿ, ರೆಡ್ ಮಾಂಡ್ ಅಂತ. ಇದು ಮತ್ತೊಂದು ವೆಬ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನಾನು ಆ ಟೆಕ್ಸ್ಟ್ನ ಹೈಪರ್ ಟೆಕ್ಸ್ಟ್ ಅಂತ ಕರಿತಿದ್ದೀನಿ. ಹೈಪರ್ ಟೆಕ್ಸ್ಟ್ ಅಂದರೆ ಏನು ಅಂದರೆ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇವಾಗ ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. A markup language is a computer language that uses tags to define the elements within a document. Example for markup languages are XML, HTML, SGML. ನಿಮಗೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂದರು, ಫಾರ್ ಎಕ್ಸಾಂಪಲ್ XML ಗೊತ್ತಿಲ್ಲ ಅಂದರು, SGML ಗೊತ್ತಿಲ್ಲ ಅಂದರು, HTML ಗೊತ್ತಿಲ್ಲ ಅಂದರು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಈ ಪ್ಲೇಲಿಸ್ಟ್ನಲ್ಲಿ HTML ಬಗ್ಗೆ ಡೀಟೇಲ್ಡಾಗಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ನಮ್ಮ ಇಂಟೆನ್ಷನಲ್ಲಿ ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಷ್ಟೇ. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈ ಆ್ಯಂಗ್ಯುಲರ್ ಬೇಸಸ್ ಯೂಸ್ ಮಾಡ್ಕೊಂಡು ಬರ್ತಿದ್ರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. నేను ಸರಿ ಹೇಳ್ತೀನಿ, ನೀವು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಈ ಆ್ಯಂಗ್ಯುಲರ್ ಬೇಸಸ್ ಯೂಸ್ ಮಾಡ್ಕೊಂಡು ಬರ್ತಾರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಾರೆ. ಸೊ HTMLನ ಕೂಡ ನಾವು ಈ ಆ್ಯಂಗ್ಯುಲರ್ ಬೇಸಸ್ ಯೂಸ್ ಮಾಡಿಕೊಂಡೇ ಬರೆದಿರೋದು. ಸೊ ಹಾಗಾಗಿ HTMLಗೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೊಂದು ಟ್ಯಾಗ್ ತೋರಿಸ್ತೀನಿ, HTML ಟ್ಯಾಗ್. ಓಕೆ, ಈ HTML ಟ್ಯಾಗ್ನ ನಾವು ಮುಂದೆ ತುಂಬ ಯೂಸ್ ಮಾಡ್ತೀವಿ. ನೀವು ಇಲ್ಲಿ ನೋಡ್ಬೋದು, ಈ HTMLನ ಈ ಆ್ಯಂಗ್ಯುಲರ್ ಬೇಸಸ್ ಒಳಗಡೆ ಬರೆದಿದ್ದಾರೆ. ಸೊ ಇದರ ಅರ್ಥ ಏನು, HTML ಇಸ್ ಎ ಮಾರ್ಕಪ್ ಲ್ಯಾಂಗ್ವೇಜ್. ಅಂದರೆ ಎನಿ ಲ್ಯಾಂಗ್ವೇಜ್ ರಿಟನ್ ವಿತ್ ದ ಹೆಲ್ಪ್ ಆಫ್ ದೀಸ್ ಬ್ರೇಸಸ್, ಆ್ಯಂಗ್ಯುಲರ್ ಬ್ರೇಸಸ್, ಇಸ್ ಕಾಲ್ಡ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಅಬ್ರಿವೇಷನ್ ಆಫ್ HTML. ಹೈಪರ್ ಟೆಕ್ಸ್ಟ್ ಅಂದರೆ ಏನು, ಮಾರ್ಕಪ್ ಲ್ಯಾಂಗ್ವೇಜ್ ಅಂದರೆ ಏನು. ಹೈಪರ್ ಟೆಕ್ಸ್ಟ್ ಅಂದರೆ ನಾವು ಒಂದು ಟೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ ಪೇಜ್ಗೆ ಆ ಟೆಕ್ಸ್ಟ್ ನಮ್ಮನ್ನು ನ್ಯಾವಿಗೇಟ್ ಮಾಡ್ತಂದರೆ ಆ ಟೆಕ್ಸ್ಟ್ನ ನಾವು ಹೈಪರ್ ಟೆಕ್ಸ್ಟ್ ಅಂತ ಕರಿಬೋದು. ಮತ್ತು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಈ ಆ್ಯಂಗ್ಯುಲರ್ ಬೇಸಸ್ ಯೂಸ್ ಮಾಡ್ಕೊಂಡು ಬರ್ತಿದ್ರೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ HTML ಇಸ್ ಅ ಮಾರ್ಕಪ್ ಲ್ಯಾಂಗ್ವೇಜ್. HTML ಅಬ್ರಿವೇಷನ್ ಬಗ್ಗೆ ಕ್ಲೀನಾಗಿ ಕಲ್ತ್ಕೊಂಡ್ವಿ. ಇವಾಗ HTML ಏನು ಕಲಿಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಥಿಂಗ್, ವೆಬ್ ಪೇಜಸ್ ಡೆವಲಪ್ಮೆಂಟ್. ನಾವು ಒಂದು ವೆಬ್ ಪೇಜ್ನ ಡೆವಲಪ್ ಮಾಡಬೇಕಂದ್ರೆ, ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಬೇಕಂದ್ರೆ ನಮಗೆ HTML ಗೊತ್ತಿರಲೇಬೇಕಾಗುತ್ತೆ. ಯಾಕಂದರೆ HTML ಇಸ್ ದ ಪ್ರೈಮರಿ ಲ್ಯಾಂಗ್ವೇಜ್ ಫಾರ್ ವೆಬ್ ಅಪ್ಲಿಕೇಶನ್ ಡೆವಲಪ್ಮೆಂಟ್. ನಮಗೆ HTML ಗೊತ್ತಿಲ್ಲ ಅಂದರೆ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ HTML ಈಸ್ ಹೆವಿಲಿ ಯೂಸ್ಡ್ ಫಾರ್ ಕ್ರಿಯೇಟಿಂಗ್ ದ ಪೇಜಸ್ ದಟ್ ಆರ್ ಡಿಸ್ಪ್ಲೇಡ್ ಆನ್ ದ ವರ್ಲ್ಡ್ ವೈಡ್ ವೆಬ್. ನೀವು HTML ಕಲ್ತಾದ್ಮೇಲೆ ವೆಬ್ಸೈಟ್ನ ಡೆವಲಪ್ ಮಾಡ್ಬೋದು. ಆ ವೆಬ್ಸೈಟ್ನ ನೀವು ಇಂಟರ್ನೆಟ್ನಲ್ಲಿ ಡೆಪ್ಲಾಯ್ ಮಾಡ್ಬೋದು. ಮತ್ತು ಇಂಟರ್ನೆಟ್ ನ್ಯಾವಿಗೇಷನ್, ನಾವು HTML ಏನಕ್ಕಪ್ಪ ಕಲಿಬೇಕಂದ್ರೆ, ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟೆ, ಅಮೆಝಾನಲ್ಲಿ ಒಂದು ಟೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಯಿತು. ಈ ಥರ ಫೀಚರ್ ಇರೋದು, ಅಂದರೆ ಒಂದು ಟೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಮತ್ತೊಂದು ವೆಬ್ ಪೇಜ್ಗೆ ನ್ಯಾವಿಗೇಟ್ ಆಗೋ ಫೀಚರ್ ಇರೋದು HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಮಾತ್ರ. ಸೊ ನಾವು ಇಂಟರ್ನೆಟ್ ನ್ಯಾವಿಗೇಷನ್ ಮಾಡಬೇಕಂದ್ರೆ ನಾವು HTMLನ ಕಲೀಲೇಬೇಕಾಗುತ್ತೆ. ಸೊ ಎರಡು ವಿಷಯಗಳಿಂದ HTML ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಹಿಸ್ಟ್ರಿ ಆಫ್ HTML, ವಾಟ್ ಈಸ್ HTML, ಅಬ್ರಿವೇಷನ್ ಆಫ್ HTML ಬಗ್ಗೆ ತಿಳ್ಕೊಂಡ್ವಿ. ಯೂಸಸ್ ಆಫ್ HTMLನ ಅರ್ಥ ಮಾಡ್ಕೊಂಡ್ವಿ.